ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡಿ ಇದು ನನ್ನ ಬೇಬಿ. ನಾನು ಪ್ರೆಗ್ನೆಂಟಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಹೇಳ್ತಾರೆ. ಯಾಕಂದ್ರೆ ಫಸ್ಟ್ ಸ್ಕ್ಯಾನ್ ಏನಕ್ಕೆ ಹೇಳ್ತಾರಪ್ಪ ಡಾಕ್ಟರು ಅಂತ ಹೇಳಿದ್ರೆ, ಸೊ ಇವತ್ತು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಸ್ಕ್ಯಾನ್ ನ ಯಾವಾಗ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಡಾಕ್ಟರ್ ಯಾವ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೇಳ್ತಾರೆ, ಸೊ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ನಾನು ಯಾವಾಗ ಫಸ್ಟ್ ಸ್ಕ್ಯಾನ್ ಮಾಡಿಸಿದೆ, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಂಜು. ಯಾರ್ಯಾರು ಮೊದಲನೇದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗಿಲ್ಲ ಅಂದ್ರೂ ಖಂಡಿತವಾಗೂ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗುತ್ತೆ, ಸೊ ಅವ್ರಿಗೆ ಶೇರ್ ಮಾಡಿ. ಸೊ ಪ್ರೆಗ್ನೆನ್ಸಿಲಿ ಫಸ್ಟ್ ಸ್ಕ್ಯಾನ್ ಏನಕ್ಕೆ ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿದ್ರೆ, ಮೊದಲನೇದಾಗಿದ್ದು ಕನ್ಫರ್ಮೇಶನ್ಗೋಸ್ಕರ ಹೇಳಿರ್ತಾರೆ. ಇದನ್ನ ಬಿಟ್ವೀನ್ ಯಾವ ವೀಕಲ್ಲಿ ಹೇಳ್ತಾರೆ ಅಂದ್ರೆ 6 weeks to 8 weeks ಬಿಟ್ವೀನ್ ಹೇಳ್ತಾರೆ. ಸೊ ಆ ಟೈಮಲ್ಲಿ ಈ ಫಸ್ಟ್ ಸ್ಕ್ಯಾನಿಂಗ್ ನಾವು ಮಾಡಿಸೋದು. ಸೊ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಮೊದಲನೇದಾಗಿ ಒಂದು ಕನ್ಫರ್ಮೇಶನ್ಗೋಸ್ಕರ ಹೇಳ್ತಾರೆ, ಇನ್ನೊಂದು ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ, ಇಶ್ಯೂಸ್ ಇದೆಯಾ ಪ್ರೆಗ್ನೆನ್ಸಿಯಲ್ಲಿ ಅಂತ ಡಿಟರ್ಮೈನ್ ಮಾಡೋದಕ್ಕೆ ಫಸ್ಟ್ ಸ್ಕ್ಯಾನಿಂಗ್ ಹೇಳ್ತಾರೆ. ಸೊ ಡಾಕ್ಟರ್ ಫಸ್ಟ್ ಸ್ಕ್ಯಾನಿಂಗ್ 6 weeks to 8 weeks ಒಳಗಡೆ ಹೇಳ್ತಾರೆ ಅಂತ ಹೇಳಿದೆ. ಬಟ್ ನಾನು ಹೋಗ್ಬೇಕಾದ್ರೆ ಆಲ್ರೆಡಿ ನಂಗೆ 6 weeks ಆಗೋಗಿತ್ತು. ನಾನು ಕನ್ಫರ್ಮ್ ಆದ ತಕ್ಷಣನೇ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲಿಲ್ಲ. ನಮ್ಮ ಯಜಮಾನರಿಗೆಲ್ಲ ಹೇಳಿದಾಗ ಏನಂತ ಹೇಳಿದ್ರು ಅಂತಂದ್ರೆ, ಮೊದಲು ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ, ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮೇಶನ್ ಆದ್ಮೇಲೆ ಸೆಲೆಬ್ರೇಟ್ ಮಾಡೋಣ, ಇದೆಲ್ಲ ಇವಾಗಲೇ ಮುಂಚೆನೆ ಖುಷಿ ಪಡೋದು ಬೇಡ, ಆಮೇಲೆ ಬೇಜಾರು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಾವು ವೇಟ್ ಮಾಡಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಮೊದಲು ಡಾಕ್ಟರ್ ಹತ್ರಕ್ಕೆ ಹೋದ್ವಿ. ಸೊ ಡಾಕ್ಟರ್ ಹತ್ರ ಹೇಳಿದಾಗ ಹೀಗಾಗಿದೆ ಅಂತ ಹೇಳಿದ್ಮೇಲೆ ಡಾಕ್ಟರ್ ಹೇಳಿದ್ರು, ಸೊ ಫಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ ಅಂತ ಫಸ್ಟೇ ಒಂದು ಸ್ಕ್ಯಾನಿಂಗ್ ಬರೆದ್ರು. ತುಂಬಾ ಜನ ಹೇಳ್ತಾರೆ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಹಾರ್ಟ್ ಬೀಟ್ ಬಂದಿಲ್ಲ ಇನ್ನ ಅಂತೆಲ್ಲ ಹೇಳ್ತಾರೆ. ಸೊ ನನಗೆ ಕನ್ಫರ್ಮೇಶನ್ಗೆ ಅಂತ ಹೋಗಿದ್ದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ, ಬಟ್ ಆ ಬೇಬಿ ಹಾರ್ಟ್ ಬೀಟ್ ಎಲ್ಲ ಫಾರ್ಮ್ ಆಗಿತ್ತು ಆಲ್ರೆಡಿ. ಸೊ ನಾನು ಯಾವಾಗ ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಅಂತ ಹೇಳಿದ್ರೆ, ನನಗೆ ಗೊತ್ತಾಗಿದ್ದು 21 July ಅಲ್ಲಿ ನನಗೆ ಯೂರಿನ್ ಟೆಸ್ಟ್ ಅಲ್ಲಿ ಗೊತ್ತಾಗಿದ್ದು. ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಹೇಳಿದ್ರು, ಆಕ್ಚುಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಬಟ್ ನೀವು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾಳೆ ನಮ್ಗೆ ಸ್ಕ್ಯಾನಿಂಗ್ ಹೇಳಿದ್ರು. ಬಟ್ ಏನಂತಂದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು, ಏನಾಗುತ್ತೆ ಅಂದ್ರೆ ನನಗೆ PCOS ಬೇರೆ ಇತ್ತು ನನಗೆ. ಸೊ ಏನಾಗುತ್ತೆ ಬೇಬಿ, ನನಗೆ ಗೊತ್ತಿರ್ಲಿಲ್ಲ PCOS ಇದ್ರು ಕನ್ಸೀವ್ ಆದ್ರೆ ಬೇಬಿ ನಾರ್ಮಲ್ ಆಗಿರುತ್ತೆ ಅಂತ. ಬಟ್ ನನಗೆ ಭಯ, PCOS ಇದೆ, ಬೇಬಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ನಾರ್ಮಲ್ ಆಗಿರುತ್ತಾ, ಹೆಂಗಿರುತ್ತೆ, ಕನ್ಫರ್ಮೇಶನ್ ಇದೆಯೋ ಇಲ್ವೋ ಅಂತೆಲ್ಲ ತುಂಬಾ ಕ್ವಶನ್ಸ್ ಇತ್ತು ನನಗೆ. ಸ್ಕ್ಯಾನಿಂಗ್ಗೆ ಹೋದ್ಮೇಲೆ ಐ ಆಮ್ ರಿಲ್ಯಾಕ್ಸ್, ತುಂಬಾನೇ ಖುಷಿ ಆಯ್ತು. ಎಲ್ಲ ನಾರ್ಮಲ್ ಆಗಿತ್ತು, ಬೇಬಿ ಹಾರ್ಟ್ ಬೀಟ್ ಎಲ್ಲ ಫಾರ್ಮ್ ಆಗಿತ್ತು ಆಲ್ರೆಡಿ. ಸೊ ನಾನು ಸ್ಕ್ಯಾನಿಂಗ್ ಹೋದಾಗ ನನಗೆ ಎಷ್ಟು ವೀಕ್ಸ್ ಆಗಿತ್ತು ಅಂದ್ರೆ 6 weeks 1 days ಆಲ್ರೆಡಿ ಆಗಿತ್ತು. ಸೊ 1.5 ತಿಂಗಳು ಲೆಕ್ಕ ಆಗಿತ್ತು ನನಗೆ. ಸೊ ಬೇಬಿ ಹಾರ್ಟ್ ಬೀಟ್ ಎಲ್ಲ ಆಲ್ರೆಡಿ ಫಾರ್ಮ್ ಆಗಿತ್ತು. ಸೊ ಏನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ ನನಗೆ, ನಾನು ನಾರ್ಮಲ್ ಆಗಿನೇ ಇದ್ದೆ. ರಿಪೋರ್ಟ್ ಕೂಡ ನಾರ್ಮಲ್ ಆಗಿನೇ ಬಂತು. ಸೊ ಖುಷಿ ಆಯ್ತು. ಸೊ ಇವಾಗ ಇನ್ಫಾರ್ಮೇಟಿವ್ ಆಗಿ ಹೇಳೋದಕ್ಕಂದ್ರೆ, ಫಸ್ಟ್ ಸ್ಕ್ಯಾನ್ ಏನಕ್ಕೆ ಹೇಳ್ತಾರಪ್ಪ ಡಾಕ್ಟರು ಅಂತ ಹೇಳಿದ್ರೆ, ಕಾಂಪ್ಲಿಕೇಶನ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಇವಾಗ ನಾವು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಏನೇನು ಹೇಳ್ತಾರೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಪ್ರೆಗ್ನೆನ್ಸಿ ಹೆಲ್ತಿ ಆಗಿದೆಯಾ, ಪ್ರೆಗ್ನೆನ್ಸಿ ಏನೂ ಇಶ್ಯೂಸ್ ಇಲ್ವಾ, ಪ್ರೆಗ್ನೆನ್ಸಿ ಕರೆಕ್ಟ್ ವೇಯಲ್ಲಿ ಫಾರ್ಮ್ ಆಗಿದೆಯಾ, ಹೆಲ್ತಿ ಬೇಬಿ ಫಾರ್ಮ್ ಆಗಿದೆಯಾ ಅನ್ನೋದನ್ನ ನೋಡ್ತಾರೆ. ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆಯಾ ಅನ್ನೋ ರೀಸನ್ಗೆ ಫಸ್ಟ್ ಸ್ಕ್ಯಾನಿಂಗ್ ನ ನಾವು ಮಾಡಿಸೋದು. ಸೊ ಯೂಶುವಲಿ ಬೇಬಿ ಹಾರ್ಟ್ ಬೀಟ್ ಕೂಡ ಆಲ್ರೆಡಿ ಫಾರ್ಮ್ ಆಗಿರಬೇಕು. 6 to 8 weeks ಅಲ್ಲಿ ಬೇಬಿ ಹಾರ್ಟ್ ಬೀಟ್ ಫಾರ್ಮ್ ಆಗಿರಬೇಕು. 100 to 160 BPM ಅಲ್ಲಿ ಹಾರ್ಟ್ ಬೀಟ್, ಮಗು ಹಾರ್ಟ್ ಬೀಟ್ ಫಾರ್ಮ್ ಆಗಿರಬೇಕು ಆಲ್ರೆಡಿ. ಸೊ ಇಷ್ಟರ ಒಳಗಡೆ ಬೇಬಿ ಹಾರ್ಟ್ ಬೀಟ್ ಇದೆ, ಅದು ನಾರ್ಮಲ್. ಸೊ ಬೇಬಿ ಹಾರ್ಟ್ ಬೀಟ್ ಫಾರ್ಮ್ ಆಗಿದೆ ಅಂತ ಕೂಡ ನೋಡ್ತಾರೆ. ಇನ್ನೊಂದು ಏನಂತಂದ್ರೆ ಗೆಸ್ಟೇಷನಲ್ ಏಜ್ ಅಂತ, ಹಂಗಂತಂದ್ರೆ ಎಷ್ಟು ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಆಗ್ತಾ ಇದೆ, ರನ್ನಿಂಗ್ ಆಗ್ತಿದೆ ನಮಗೆ ಅಂತ ಕಂಡುಹಿಡಿಯೋದು ಕೂಡ ಫಸ್ಟ್ ಸ್ಕ್ಯಾನ್ ಅಲ್ಲೇ. ಫಸ್ಟ್ ಸ್ಕ್ಯಾನಿಂಗ್ ಹೋದಾಗ ಅದ್ರಲ್ಲಿ ಹೇಳ್ತಾರೆ ನಮ್ಗೆ ಎಷ್ಟು ವೀಕ್ಸ್ ಆಗಿದೆ ಅಂತ. ಹಾಗೇನೆ ನಮ್ಗೆ EDD ಡೇಟ್ ಕೊಡ್ತಾರೆ. EDD ಅಂದ್ರೆ ಎಂಡ್ ಡೇಟ್ ಅಂತ, ಅಂದ್ರೆ ಡೆಲಿವರಿ ಆಗೋ ಡೇಟ್ನು ಕೂಡ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲೇ ನಮ್ಗೆ ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ. ಸೊ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಇದು ಕೂಡ ಆ್ಯಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದಿ ಸ್ಕ್ಯಾನ್ ರಿಪೋರ್ಟ್ ನಮ್ದು ಡೆಲಿವರಿ ಡೇಟ್ನ ಡಾಕ್ಟರ್ಸು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಹೇಳ್ತಾರೆ. ಹಾಗೇನೆ ಇನ್ನೇನಾದ್ರು ಕಾಂಪ್ಲಿಕೇಶನ್ಸ್ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿನ, ಸಿಂಗಲ್ ಪ್ರೆಗ್ನೆನ್ಸಿನ, ಬೇಬಿ ಸಿಂಗಲ್ ಇದೆಯಾ, ಟ್ವಿನ್ ಇದೆಯಾ ಅನ್ನೋದು ಕೂಡ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಪ್ರೆಗ್ನೆನ್ಸಿ ಬೇರೆ ಕಡೆ ಎಲ್ಲಾರು ಫಾರ್ಮ್ ಆಗ್ಬಿಟ್ಟಿದ್ಯಾ, ಅಥವಾ ಯೂಟರಸ್ನೆಲ್ಲ ಕರೆಕ್ಟ್ ಆಗಿದ್ಯಾ, ಅಂದ್ರೆ ಗರ್ಭಕೋಶದಲ್ಲೇನೆ ಮಗು ಬೆಳೀತಾ ಇದೆಯಾ, ಅಥವಾ ಬೇರೆ ಕಡೆ ಎಲ್ಲಾರು ಬೆಳೀತಾ ಇದೆಯಾ ಅನ್ನೋದನ್ನು ಕೂಡ ನೋಡ್ತಾರೆ. ಬಿಕಾಸ್ ಆಫ್ ಮುಂದೆ ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯೂಟರಸ್ ನಲ್ಲಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಅಂತ ಯೂಟರಸ್ ಒಳಗಡೆ ಇದ್ರೆ. ಬಟ್ ಬೇರೆ ಕಡೆ ಎಲ್ಲಾರು ಫಾರ್ಮ್ ಆಗಿದ್ರೆ ಅದು ಕಾಂಪ್ಲಿಕೇಶನ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಮುಂಚೆನೆ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಕ್ಯಾನಿಂಗು ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನು ನಾವು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ನಾವು ನೋಡ್ಬೋದು. ಈ ರೀಸನ್ಗೆ ಡಾಕ್ಟರ್ ನಮ್ಗೆ ಹೇಳೋದು ಫಸ್ಟ್ ಸ್ಕ್ಯಾನಿಂಗ್ ನ ಮಾಡಿಸಿ ಅಂತ. ಸೊ ಓವರಾಲ್ ಆಗಿ ಹೇಳೋದಾದ್ರೆ, ಪ್ರೆಗ್ನೆನ್ಸಿ ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆಯಾ, ಇಶ್ಯೂ ಇದೆಯಾ, ನಮ್ಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ಬೇಬಿ ಕರೆಕ್ಟಾಗಿ ಬೆಳೆದಿದೆಯಾ
ಹಾರ್ಟ್ ಬೀಟ್ ಫಾರ್ಮ್ ಆಗಿದೆ. ಇಷ್ಟನ್ನೆಲ್ಲ ನೋಡೋದಕ್ಕೋಸ್ಕರ ಮೊದಲನೇ ಸ್ಕ್ಯಾನಿಂಗ್ ನ ಮಾಡಿಸಿದೆ. ಆಕ್ಚುಲಿ ನನಗೆ ಹೇಳಬೇಕು ಅಂತ ಅಂದ್ರೆ ಇಷ್ಟೆಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಒಂದೇ ಒಂದು ರೀಸನ್ಗೆ ಕನ್ಫರ್ಮೇಶನ್ಗೋಸ್ಕರ ಹೋಗಿದ್ದು. ನಾನು ಪ್ರೆಗ್ನೆಂಟಾ ಇಲ್ವಾ ಅಂತ ಬರೀ ಯೂರಿನ್ ಟೆಸ್ಟ್ ಇಂದ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಬೇಡ, ಸ್ಕ್ಯಾನಿಂಗ್ ಮಾಡಿಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡಿ ಖುಷಿ ಪಡೋಣ, ಅಲ್ಲಿ ತನಕ ವೇಟ್ ಮಾಡೋಣ, ಏನೇ ರಿಸಲ್ಟ್ ಇದ್ರು ಅಂತ ವೇಟ್ ಮಾಡ್ತಾ ಇದ್ದಿದ್ದು. ಸೊ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಇಷ್ಟೆಲ್ಲ ಇತ್ತು, ನಂದು ನಾರ್ಮಲ್ ಇತ್ತು. ಸೊ ನಾನು ಬೇಕಾದ್ರೆ ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತೀನಿ, ನನ್ನ ಬೇಬಿ ಹೇಗಿತ್ತು ಅಂತ. ಅಂದ್ರೆ ಫಸ್ಟ್ ಸ್ಕ್ಯಾನಿಂಗ್ ಮಾತ್ರ ತುಂಬಾನೇ ಇಂಪಾರ್ಟೆಂಟ್, ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಂದು ಫಸ್ಟ್ ಸ್ಕ್ಯಾನಿಂಗ್ ಎಕ್ಸ್ಪೀರಿಯನ್ಸ್ ಇಷ್ಟು. ಅಂದ್ರೆ ನಮ್ಮ ಯಜಮಾನ್ ಹೇಳಿದ್ಮೇಲೆ ನಾವು ಸ್ಕ್ಯಾನಿಂಗ್ ರೂಮ್ಗೆಲ್ಲ ಹೋದ್ವಿ. ಸ್ಕ್ಯಾನಿಂಗ್ ರೂಮಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ ಹೇಗಿರ್ಬೇಕು ಅಂತ, ಸಖತ್ ಭಯ ಆಗಿತ್ತು. ಹಾಗೆ ತುಂಬಾ ಜನ ಪ್ರೆಗ್ನೆಂಟ್ ಲೇಡೀಸ್ ಬಂದಿದ್ರು ಅಲ್ಲಿ. ಏನಂತ ಅಂದ್ರೆ ಪ್ರೆಗ್ನೆನ್ಸಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ನೀರು ಕುಡ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಸೊ ಅರ್ಧ ಲೀಟ್ರಿಂದ 1 ಲೀಟರ್ ನೀರು ಕುಡಿದು ಯೂರಿನ ನಾವು ತಡಿಬೇಕು, ಆವಾಗ್ಲೇ ಸ್ಕ್ಯಾನಿಂಗ್ ಮಾಡೋದು, ಇಲ್ಲಾಂದ್ರೆ ಸ್ಕ್ಯಾನಿಂಗ್ ಮಾಡಲ್ಲ. ಸೊ ಇದು ನಮ್ಗೆ ಮುಂಚೆನೆ ಗೊತ್ತಿರಲಿ ಅಂತ ಹೇಳಿದೆ. ಯಾರಾದ್ರೂ ಇದ್ರೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸೋರು ಸೊ ಮನೆಯಿಂದಾನೇ ನೀರು ಕುಡ್ಕೊಂತ ಹೋಗಿ, ಅಲ್ಲೋಗಿ ನೀರು ಕುಡಿಯೋದಕ್ಕಂತೂ ಆಗೋದಿಲ್ಲ. ಸೊ ಮನೆಯಿಂದಾನೇ ನೀರು ಕುಡ್ಕೊಂಡು ಒಂದು ಅರ್ಧ ಲೀಟರ್ 1 ಲೀಟರ್ ನೀರು ಕುಡಿದು ಯೂರಿನ್ ಏನೋ ತಡೆದಿರಬೇಕು. ಸೊ ಆವಾಗಲೇ ಸ್ಕ್ಯಾನಿಂಗ್ ಮಾಡಿಸೋದು. ನಾನು ಸ್ಕ್ಯಾನಿಂಗ್ ರೂಮ್ಗಳು ಒಳಗಡೆ ಹೋದಾಗ್ಲೇ ಬೇಬಿ ಹಾರ್ಟ್ ಬೀಟ್ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು ನನಗೆ. ತುಂಬಾನೇ ಖುಷಿ ಆಯಿತು. ಅದೇ ಫಸ್ಟ್ ಟೈಮ್ ನಾನು ಕೇಳಿದ್ದು, ಸಖತ್ ಖುಷಿ ಆಯಿತು. ಡಾಕ್ಟರ್ ಹೇಳಿದ್ರು 6 ವೀಕ್ಸ್ 1 ಡೇ ಬೇಬಿ ಆಗಿದೆ ಅಂತ, ಬೇಬಿ ಫಾರ್ಮ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೂ ಕೂಡ ತುಂಬಾನೇ ಖುಷಿ ಆಯಿತು. ಅಲ್ಲಿಂದ ಬಂದು ನಮ್ಮ ಯಜಮಾನ್ರಿಗೆ ಕನ್ಫರ್ಮೇಶನ್ ಆಯ್ತು ರೀ ಅಂತ ಹೇಳಿದ್ಮೇಲೆ ಅವರು ನನಗೆ ಏನಾದ್ರು ಟ್ರೀಟ್ ಕೊಡ್ಸೋ ಬದಲು ಅವರೇನೆ ಬರ್ಗರ್ ಎಲ್ಲ ತಿಂದು ಅವ್ರು ಖುಷಿ ಪಟ್ಟರು. ನಾನು ತಿಂತೀನಿ ಅಂದಿದ್ದಕ್ಕೆ ಬೇಡ ಅಂತ ಅಂದರು. ಸೊ ಇದು ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ದಂತಹ ಪ್ಲೇಸು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಾದ್ಮೇಲೆ ನಮ್ಮ ಯಜಮಾನ್ರು ನಾವು ಖುಷಿಗೆ ಅಂತ ಬರ್ಗರ್ ತಿನ್ನೋದಕ್ಕೆ ಹೋಗಿದ್ವಿ. ಸೊ ನಾನು ಜಂಕ್ ಫುಡ್ ಎಲ್ಲ ತಿನ್ನೋದು ಬೇಡ ಅಂತ ಅವರೇ ಬರ್ಗರ್ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ರು. ನಿನಗೇನಾದ್ರು ಹೆಲ್ತಿ ಫುಡ್ಸ್ ಬೇಕಾದರೆ ಆರ್ಡ್ರ್ ಮಾಡ್ಕೊ, ಬರ್ಗರ್ ಎಲ್ಲ ಬೇಡ ಅಂತ ಹೇಳಿದ್ರು. ಸೊ ಅದೊಂದು ಸೊ ಆ್ಯಕ್ಚುಲಿ ತುಂಬ ಭಯ ಆಗಿ ತುಂಬ ಖುಷಿ ಪಟ್ಟಿದ್ದಾಯಿತು. ಸೊ ಇವಾಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ ಬನ್ನಿ. ಸೊ ನಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ನನ್ನ ರಿಪೋರ್ಟಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಇಂಟ್ರಾಯೂಟರಿನ್ ಒಳಗಡೆನೆ ಎಂಬ್ರಿಯೋ ಸೀನ್ ಅಂದರೆ ಒಂದು ಸಿಂಗಲ್ ಎಂಬ್ರಿಯೋ ಇದೆ. ಗರ್ಭಕೋಶದೊಳಗಡೆನೆ ಒಂದು ಮಗು ಫಾರ್ಮ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಹೊರಗಡೆ ಎಲ್ಲೂ ಪ್ಲೇಸ್ ಆಗಿಲ್ಲ. ಮತ್ತೆ ಒಂದು ಬೇಬಿ 5 mm ಇರೋ ಒಂದು ಬೇಬಿ ಫಾರ್ಮ್ ಆಗಿದೆ. ಸೊ ನಾರ್ಮಲ್ ರೇಂಜ್ ಬಂದು 4 to 6 ಅಂತ ಇದೆ. ನಂದು 5 mm ಇದೆ. ಸೊ ನಾರ್ಮಲ್ ಇದೆ ನಂದು. ಹಾಗೇನೆ ಗೆಸ್ಟೇಷನಲ್ ಏಜ್ ಎಷ್ಟಾಗಿದೆ ಅಂತ, ಗೆಸ್ಟೇಷನಲ್ ಏಜ್ ಅಂದ್ರೆ ಎಷ್ಟು ವೀಕ್ಸ್ ಆಗಿದೆ ನನಗೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ನಂದು 6 weeks 1 days ಆಗಿತ್ತು ಅಂತ ಆವಾಗಲೇ ಹೇಳಿದೆ. ನಂದು 6 weeks 1 days ಆಗಿತ್ತು. ಸೊ ಬೇಬಿ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಎಂಬ್ರಿಯೋ ಕಾರ್ಡಿಯಾಕ್ ಆಕ್ಟಿವಿಟಿ ಅಂತ ಅಂದ್ರೆ ಬೇಬಿದು ಹಾರ್ಟ್ ಬೀಟು ಸೊ 108 BPM ಇತ್ತು. ನಾರ್ಮಲ್ ರೇಂಜ್ ಬಂದು 100 to 160 BPM. ಸೊ ಇದು ಕೂಡ ನಾರ್ಮಲ್ ಇತ್ತು ನಂದು. ಇನ್ನು ಸರ್ವಿಕಲ್ ಲೆಂತ್ ಬಂದು 4.3 ಸೆಂಟಿಮೀಟರ್ ಇತ್ತು. ಇದು ಕೂಡ ನಾರ್ಮಲ್ ಆಗಿದೆ ಅಂತಾನೆ. ಇಂಟರ್ನಲ್ ಕ್ಲೋಸ್ಡ್ ಇದು ಯಾವಾಗಲೂ ಕ್ಲೋಸ್ಡೇ ಇರಬೇಕು, ಓಪನ್ ಇರಬಾರ್ದು. ಸೊ ಇದು ಓಪನ್ ಇದ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಕ್ಲೋಸ್ಡ್ ಇದೆ, ಸೊ ನಾರ್ಮಲ್ ಆಗಿದೆ. ಇದೇನಂತಂದ್ರೆ ಯೂಟರಸ್ 2 ಸೈಡು ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿರೋದೆ. ಗರ್ಭಕೋಶದ 2 ಸೈಡ್ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಪ್ರೆಗ್ನೆನ್ಸಿಲಿ ನಾರ್ಮಲ್ ಆಗಿದೆ ಅಂತ. ಸೊ ಫೈನಲ್ ಆಗಿ ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಸೊ ಒಂದು ಸಿಂಗಲ್ ಬೇಬಿ ಫಾರ್ಮ್ ಆಗಿದೆ ಗರ್ಭಕೋಶದಲ್ಲಿ, ಅದಕ್ಕೆ 6 weeks 1 days ಆಗಿದೆ ಅಂತ ಹೇಳಿದ್ದಾರೆ. ಸೊ NT ಸ್ಕ್ಯಾನ್ 13 weeks ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು 13 weeksಗೆ NT ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು. ನಾನು ಮಾಡಿಸಿದ್ದೀನಿ ಕರೆಕ್ಟ್ ಟೈಮಿಗೆನೆ. ಸೊ ಈ ಟೈಮಲ್ಲಿ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್. ಹಾಗೇನೆ ಬೇಬಿ ಹೇಗೆ ಕಾಣಿಸುತ್ತೆ ಸ್ಕ್ಯಾನಿಂಗ್ ಅಲ್ಲಿ ಅನ್ನೋದನ್ನು ಕೂಡ ನಾನು ಇವಾಗ ಹೇಳ್ತೀನಿ ನಿಮಗೆ. ನೋಡಿ, ಇದು ನನ್ನ ಬೇಬಿ. ಎಷ್ಟು ಪುಟ್ಟದಾಗಿದೆ ಅಂದ್ರೆ ಜಸ್ಟ್ ಒಂದು ಚುಕ್ಕೆ ರೀತಿ ಕಾಣಿಸೋದ್ ಬಿಟ್ರೆ ಇನ್ನೆಲ್ಲೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಸೊ ಇದು ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆ ಅನ್ನೋ ರೀಸನ್ಗೆ ಕೊಟ್ಟಿರೋದು. ಇದು ನನ್ನ ಫಸ್ಟ್ ರಿಪೋರ್ಟ್. ಸೊ NT ಸ್ಕ್ಯಾನ್ ಅಲ್ಲಿ ಮಗು ಪರ್ಫೆಕ್ಟ್ ಆಗಿನೇ ಕಾಣಿಸುತ್ತೆ. ಅದನ್ನ ಯಾವಾಗ್ಲೂ NT ಸ್ಕ್ಯಾನ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್. ಸೊ ಇಷ್ಟು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ಎಕ್ಸ್ಪೀರಿಯನ್ಸ್. ಮತ್ತೆ ಫಸ್ಟ್ ಸ್ಕ್ಯಾನಿಂಗ್ ಬಗ್ಗೆ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ.
ಫಸ್ಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಂಗೆ ಗೊತ್ತು ತುಂಬಾ ಜನ ಫಸ್ಟ್ ಸ್ಕ್ಯಾನಿಗೋಸ್ಕರ ವೇಟ್ ಮಾಡ್ತಿರ್ತೀರಾ ಅಂತ, ಬಿಕಾಸ್ ಆಫ್ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ ಫಸ್ಟ್ ಸ್ಕ್ಯಾನ್ ನೀವ್ ಯಾವಾಗ ಮಾಡಿಸಿದ್ರಿ, ಫಸ್ಟ್ ಸ್ಕ್ಯಾನ್ ಯಾವಾಗ ಹೇಳ್ತಾರೆ ಡಾಕ್ಟರ್ ಅಂತ ಕಮೆಂಟ್ ಮಾಡಿದೀರಾ. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಕ್ಯಾನ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ. ಇಷ್ಟು ನನ್ನ ಫಸ್ಟ್ ಸ್ಕ್ಯಾನ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಸ್ಕ್ಯಾನಿಂಗ್ ಅಂದ್ರೆ ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಏನ್ ಹೇಳ್ಬಿಡ್ತಾರಪ್ಪ ಸ್ಕ್ಯಾನಿಂಗ್ ಅಲ್ಲಿ ಅಂತೆಲ್ಲ ಇನ್ಕ್ಲೂಡ್ ಆಗಿ ಮಾಡಿಸಿದಂತ ಸ್ಕ್ಯಾನ್ ಇದು. ಸೊ ನನಗಂತೂ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಎಷ್ಟು ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ಇದ್ದಿದ್ ಭಯ ಎಲ್ಲ ಹೋಯ್ತು. ಫೈನಲ್ ಖುಷಿ ಆಯ್ತು. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ ನೆಕ್ಸ್ಟ್. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್.